ಸುಮಂತ ಅಂತ. ನಾನು ಬೇಲ್ಪುರಿ ನ್ಯೂಸ್ ಸರ್, ನೀವು ಸುವರ್ಣ ನ್ಯೂಸ್ ಚಾನೆಲ್ ಸೇರ್ಕೊಳ್ಳೋದು ಮೊದಲನೇ ದಿವಸ ಯಾವತ್ತು? ಅವತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮೊದಲನೇ ದಿವಸ ಅಂದರೆ ಆ್ಯಕ್ಚುಲಿ ಫಸ್ಟು ನಾನು ಬಂದಿದ್ದು ಈಗ ನಾನು ಸ್ಟೂಡೆಂಟ್ ಆಗಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಓದ್ತಾ ಇದ್ದೆ, ಸೆಕೆಂಡ್ ಸೆಮಿಸ್ಟರ್. ನಮ್ಮ ಕಾಲೇಜಿಂದ ಮೀಡಿಯಾ ವಿಸಿಟ್ಗೆ ಅಂತ ಕರ್ಕೊಂಡು ಹೋಗ್ತಾರೆ, ಅಂದರೆ ಒಂದು ಚಾನಲ್ ಹೆಂಗಿದೆ ಅಂತ ತೋರಿಸೋದಕ್ಕೆ. ಹಂಗೆ ನನ್ನನ್ನು ಕರ್ಕೊಂಡ್ಬಂದಿದ್ರು. ಅವಾಗಿನ್ನೂ ಸುವರ್ಣ ನ್ಯೂಸ್ ಅಂತಿರಲಿಲ್ಲ, ಎಂಟರ್ಟೈನ್ಮೆಂಟ್ ಚಾನಲ್ ಇತ್ತು. ಚಾನಲ್ ತೋರಿಸ್ತಾ ಇರ್ತಾರೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕೆಲಸ. ನಾನು ಸುಮ್ಮನೆ ಒಂದು ಕಂಪ್ಯೂಟರ್ ಮುಂದೆ ಹೋಗ್ತಾ ಇದ್ದೆ. ಯಾರೋ ಕ್ರೈಮದ್ದು ಸ್ಕ್ರಿಪ್ಟ್ ಬರೀತಾ ಇದ್ದರು, ಅದರಲ್ಲಿ ಟೈಪ್ ಆಗಿತ್ತು. ನನಗೆ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಬರೀತಾ ಇದ್ದರು, ಯಾವುದೋ ಒಂದು ಕೊಲೆ ಕೇಸಿನ ಬಗ್ಗೆ ಬರೀತಾ ಇದ್ದರು ಅವರು. ನಾನು ಸುಮ್ಮನೆ ಕಣ್ಣಾಡಿಸಿ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಇತ್ತು. ನಾನು ಹೇಳಿದೆ, ಇದನ್ನು ಸರಿ ಇಲ್ಲ ನೋಡಿ, ಇದು ಹಿಂಗಾಗಿದ್ದಲ್ಲ ಹಂಗಾಗಿದ್ದು ಘಟನೆ ಅಂತ ಹೇಳಿದೆ ನಾನು. ಅವ್ರು ನೋಡಿ ನೀವೇನು ಮಾಡ್ತೀರಿ ಅಂದರು. ನಾನು ಸ್ಟೂಡೆಂಟು ಅಂದೆ. ಬಂದುಬಿಡಿ ನಮ್ಮಲ್ಲಿ ಜಾಯ್ನ್ ಆಗಿ ಅಂತಂದರು. ಸೊ ಐ ವಾಸ್ ಇನ್ ಸೆಕೆಂಡ್ ಸೆಮಿಸ್ಟರ್. ನಾನು ಕಾಲೇಜ್ ಇದೆಯಲ್ಲ ಏನು ಮಾಡೋದು ಅಂದೆ. ಅವರು ನಿಮಗೇನು ಆಫೀಸ್ ಟೈಮಿಂಗ್ ಫಿಕ್ಸ್ ಇರಲ್ಲ, ಎಷ್ಟೊತ್ತಿಗಾರು ಬಂದೊಂದು ಎಪಿಸೋಡ್ ಮಾಡಿಕೊಡಿ ಅಂದರು. ಸೊ ಐ ಫೆಲ್ಟ್ ಗುಡ್ ಅಂತ. ಕಾಲೇಜ್ ಓದ್ತಾ ಇರೋದೇ ಜಾಬ್ ತೊಗೋಬೇಕು ಅಂತ, ಸೆಕೆಂಡ್ ಸೆಮಿಸ್ಟ್ರಲ್ಲೇ ಜಾಬ್ ಕೊಡ್ತೀನಿ ಅಂತ ಯಾರೋ ಹೇಳಿದಾಗ ವೈ ನಾಟ್ ಅಂತ. ಸೊ ಹಂಗೆ ಜಾಯ್ನ್ ಆಗಿದ್ದು 2006 ಎಂಡಲ್ಲಿ. ಅದು 12,000 ರೂಪಾಯಿ ಸಂಬಳ ಆವಾಗ. ನಾನೊಂದು ಸ್ಟೂಡೆಂಟ್ ಹಾಸ್ಟೆಲಲ್ಲಿದ್ದೆ. ಖರ್ಚಿರಲಿಲ್ಲ, 550 ರೂಪಾಯಿಗೆ ತಿಂಡಿ ಊಟ ಆಗ್ತಿತ್ತು. 6,000 ರೂಪಾಯಿಗೆ ಒಂದು ವರ್ಷದ ಬಾಡಿಗೆ ಇತ್ತು ಆ ಸ್ಟೂಡೆಂಟ್ ಹಾಸ್ಟೆಲ್ಗೆ. ನನಗೆ ತಿಂಗಳಿಗೆ 12,000 ರೂಪಾಯಿ ಸಂಬಳ ಬರೋಕ್ಕೆ ಶುರು ಆಗ್ಬಿಡ್ತು. ನನಗೆ ಮುನ್ನಾಭಾಯಿ MBBS ಫಿಲಮ್ ನೋಡಿದ್ದೀರಿ ಅನಿಸುತ್ತೆ. ಅವ್ನು ಮಾಡ್ತಾನಲ್ಲ ಹಾಸ್ಟೆಲಲ್ಲಿ ಫ್ರಿಜ್ ತಂದು ಇಟ್ಕೊಂಡೆ, ಹಾಗೆಲ್ಲ ಆಗಿಬಿಟ್ಟೆ ನಾನು ಸ್ಟೂಡೆಂಟ್ ಹಾಸ್ಟೆಲಲ್ಲಿ. ಸೊ ಬಿಕಾಸ್ ಐ ವಾಸ್ ಅರ್ನಿಂಗ್. ಸೊ ದ್ಯಾಟ್ ಈಸ್ ಹೌ ಫಸ್ಟ್ ಡೇ. ಅಂದರೆ ಅದು ಅಲ್ಲಿ ಕೂತ್ಕೊಂಡು ನನಗೆ ಇದೊಂದು ಸ್ವಲ್ಪ ಮಿಸ್ಟೇಕ್ ಇದೆ ಈ ಸ್ಕ್ರಿಪ್ಟಲ್ಲಿ ಅಂತ ಹೇಳಿದೆ ನಾನು. ಹೇಳಿದಾಗ ನೀವೇ ಬರೆದು ಬಿಡಿ ಅಂದರು ಅವರು. ನಾನು ಬರೆದು ಕೊಟ್ಟೆ. ಅದು ಬರೆದು ಕೊಟ್ಟಿದ್ದವ್ರಿಗೆ ಇಷ್ಟ ಆಯಿತು, ಬನ್ನಿ ನಮ್ಮಲ್ಲಿ ಜಾಯ್ನ್ ಆಗಿ ಅಂದರು. ಸೊ ಫಸ್ಟ್ ಹಾಫ್ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ, ಊಟ ಮುಗಿಸ್ಕೊಂಡು ಆಫೀಸಿಗೆ ಬರ್ತಾಯಿದ್ದೆ. ಮಿಡ್ನೈಟ್ ತನಕ ಆಫೀಸಲ್ಲಿ ಸ್ಕ್ರಿಪ್ಟ್ ಆಗ್ತಾಯಿತ್ತು. ಮುಗಿಸ್ಕೊಂಡು ಮತ್ತೆ ಹಾಸ್ಟೆಲ್ಗೆ ಹೋಗ್ತಾಯಿದ್ದೆ. ಆ ಮಧ್ಯದಲ್ಲಿ ರೇಡಿಯೋ ಜಾಕಿ ಆಗೋದಕ್ಕೊಂದು ಅಂದರೆ ಒಂದು ಅವಕಾಶ ಬಂತು. ವಾರಕ್ಕೆ 2 ದಿವಸ ರೇಡಿಯೋ ಜಾಕಿಂಗ್ ಮಾಡ್ತಾಯಿದ್ದೆ. ಒಂದು ಶೋಗೆ 800 ರೂಪಾಯಿ ಬರ್ತಿತ್ತು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಥ್ಯಾಂಕ್ ಯು. ಸರ್, ನಾನು ಧ್ರುವ ಅಂತ ಮಸಾಲೆ ನ್ಯೂಸ್ ಚಾನಲ್ನಲ್ಲಿ. ಸರ್, ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ಪ್ರಭಾವಿ ರಾಜಕಾರಣಿಗಳ ಇಂಟರ್ವ್ಯೂ ಮಾಡೋದಲ್ಲ, ಯಾವ್ದಾದ್ರು ಪ್ರಶ್ನೆ ಕೇಳಕ್ಕೆ ಭಯ ಆಗಿದೆಯಾ? ಆಗಿದ್ರೆ ಯಾರಿಗೆ ಯಾವ ಪ್ರಶ್ನೆ ಕೇಳಕ್ಕೆ ಭಯ ಆಗಿತ್ತು ಸರ್? ಇಲ್ಲ, ಪ್ರಶ್ನೆ ಕೇಳಕ್ಕೆ ಭಯ ಪಟ್ಟ ಮೇಲೆ ನೀವು ಪತ್ರಕರ್ತರು ಹೆಂಗೆ ಆಗ್ತೀವಿ? ಭಯ ಅನ್ನೋದಾಗಿಲ್ಲ. ಬಟ್ ಆಗ್ತವೆ, ಯಾವುದೋ ಪ್ರಶ್ನೆ ಕೇಳಿದ್ದವ್ರಿಗೆ ಇಷ್ಟ ಆಗೋದಿಲ್ಲ, ಇನ್ನೇನು ಸುದ್ದಿ ಮಾಡಿದ್ದು ಇಷ್ಟ ಆಗೋದಿಲ್ಲ. ರಾಜಕಾರಣಿಗಳು ಹೆದರಿಸ್ತಾರೆ, ಬೆದರಿಸ್ತಾರೆ, ಅವೆಲ್ಲ ರೂಢಿಯಾಗಿದೆ. ಮತ್ತು ಆ ಬೆದರಿಕೆಯನ್ನು ಯಾರು ಪಡೆದಿರೋದಿಲ್ವೋ ಒಂದು ಪರಿಪೂರ್ಣ ಪತ್ರಕರ್ತ ಅಲ್ಲ ಅಂತ ನನ್ನದು ನಂಬಿಕೆ. ಒಬ್ಬ ಪರ್ಫೆಕ್ಟ್ ಪತ್ರಕರ್ತ ಅಂದರೆ ಆತ ಇವನ್ನ ಅನುಭವಿಸಿರ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.